ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ.
ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಸರ್ಕಾರದ ವಿರುದ್ಧದ ಧರ್ಮ ರಾಜಕೀಯ ಈ ರೀತಿ ಎಸ್ಐಟಿ ರಚನೆ ಮಾಡಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಅಲ್ಲ, ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಆ? ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನೋಡ್ತಾರೆ. ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ ಎಸ್ಐಟಿ ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಸರ್ಕಾರದ ವಿರುದ್ಧದ ಧರ್ಮ ರಾಜಕೀಯ ಈ ರೀತಿ ಎಸ್ಐಟಿ ರಚನೆ ಮಾಡಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಅಲ್ಲ, ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಆ? ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನೋಡ್ತಾರೆ. ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ ಎಸ್ಐಟಿ ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಸರ್ಕಾರದ ವಿರುದ್ಧದ ಧರ್ಮ ರಾಜಕೀಯ ಈ ರೀತಿ ಎಸ್ಐಟಿ ರಚನೆ ಮಾಡಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ. ಈಗ ಬಿಜೆಪಿ ಅವರು ಏನ್ ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೊಳ್ಳೋಣ. ಅಲ್ಲ, ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಆ? ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನೋಡ್ತಾರೆ. ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಬಿಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ ಎಸ್ಐಟಿ ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ.